ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮುಖಾಂತರ ಮತ್ತೆ ನಿಮಗೆ ಭೇಟಿಯಾಗೋದು ನನಗೆ ಒಂದು ಸಂತೋಷ ಆಗಿದೆ. ಇದು ನಂದು 10ನೇ ವಿಡಿಯೋ. ಇದುವರೆಗೂ ಮಾಡಿದ ವಿಡಿಯೋಗಳಲ್ಲಿರೋ ಸಾರಾಂಶಗಳನ್ನ ಈಗ ಸಿಂಪಲಾಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಾವು ನೋಡಿದ್ದು ಒಂದು ಪ್ರೀತಿ. ಈಗ ನನ್ನ ಸಮಸ್ಯೆಗಳನ್ನ ಒಂದು ಪ್ರೀತಿಯಿಂದನೇ ಅದನ್ನು ಗೆಲ್ಲಕ್ಕಾಗುತ್ತೆ ಅಂತ ಒಂದು ಭಾವನೆ. ಮೊದಲನಾಗಿ ಒಂದು ತಂದೆ ತಾಯಿ ಮತ್ತು ಮಗು, ಆ ತಾಯಿಗೂ ಮಗುಗೂ ಇರೋ ಪ್ರೀತಿ ಹೆಂಗಿತ್ತು, ತಂದೆ ಪ್ರೀತಿ ಹೆಂಗಿತ್ತು, ಆಮೇಲೆ ಬೆಳೀತಾ ಹಿಂಗೆ ನಿಧಾನಕ್ಕೆ ಬದಲಾವಣೆಗಳಾಯಿತು ಅಂತ ನೋಡಿದ್ದೀವಿ. ಆಮೇಲೆ ಮತ್ತೆ ನೋಡಿದ್ದು ನಾವು ಎಲ್ಲದಕ್ಕೂ ನಮ್ಮ ಮನಸ್ಸೇ ಗುರು, ದೈವ ಎಲ್ಲ. ನಮ್ಮ ಮನಸ್ಸಿನ ಬಗ್ಗೆ ಕೆಲವು ವಿಷಯಗಳನ್ನ ನಾನು ಹೇಳಿದ್ದೀನಿ. ಈಗ ನಾನು ಈ ವಿಡಿಯೋದಲ್ಲಿ ಹೇಳೋದು, ಕಳೆದ ವಿಡಿಯೋಗಳು ಹೇಳಿದ ಪ್ರಕಾರ ನಾವು ಮನಸ್ಸು ನೋಡೋಕ್ಕಾಗಲ್ಲ, ಮತ್ತು ನಮ್ಮ ಈ ದೇಹದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ನಾವು ಹೆಚ್ಚುವರಿ ಗಮನ ಈ ದೇಹದ ಮೇಲೆ ಕೊಡ್ತೀವಿ. ಯಾಕಂದರೆ ಈ ದೇಹ ನಮಗೆ ತುಂಬ ಮುಖ್ಯ, ನಮ್ಮ ಆರೋಗ್ಯ ಮುಖ್ಯ. ಅದೇ ರೀತಿ ನಮ್ಮ ಮನಸ್ಸನ್ನು ಅರಿಯೋಕ್ಕೆ ನಮಗೆ ಆಗೋಲ್ಲ. ಯಾಕೆಂದರೆ ಅದು ನಮಗೆ ಕಾಣೋ ವಸ್ತು ಅಲ್ಲ. ಆದರೆ ನಮ್ಮ ಇಡೀ ದೇಹನ, ನಮ್ಮ ಕಾರ್ಯಗಳನ್ನ ನಡೆಸೋದು ನಮ್ಮ ಮನಸ್ಸಿನ ಭಾವನೆಗಳೇ. ಆದ್ದರಿಂದ ಆ ಮನಸ್ಸನ್ನು ಹೆಂಗೆ ಇಟ್ಕೋಬೇಕು, ಅದನ್ನು ಅರಿಯೋದು ಹೆಂಗೆ, ಅದರಲ್ಲಿ ಉಂಟಾಗೋದು, ಅದರಲ್ಲಿ ಬಂದು ಸೇರೋ ವಿಷಯಗಳು ಎಲ್ಲಿಂದ ಬಂದು ಸೇರುತ್ತೆ, ಅದರ ಬಗ್ಗೆಲ್ಲ ಮಾತಾಡಿದ್ದೀನಿ. ಮತ್ತೆ ಹೇಳ್ತೀನಿ. ನಮ್ಮ ಮನಸ್ಸಲ್ಲಿ ಬಂದು ಸೇರೋ ವಿಷಯಗಳು ಎಲ್ಲ ನಾವು ನೋಡೋ ದೃಷ್ಟಿ ಕಣ್ಣಿಂದ, ಕೇಳೋ ಧ್ವನಿಗಳು ಕಿವಿಯಿಂದ, ಮತ್ತು ನಾವು ಶ್ವಾಸ ಮಾಡೋದು ಹೇಗಿರುತ್ತೆ, ಚೆನ್ನಾಗಿದೆ ಈ ಪರಿಮಳ ಅಂತ, ಈ ಥರ ಇಂಥವುಗಳು ನಮ್ಮ ಮನಸ್ಸಲ್ಲಿ ಸೇರಿ ಅದು ಅಲ್ಲಿ ಸೆಟ್ಲ್ ಆಗಿಬಿಡ್ತವೆ. ಮತ್ತು ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೆ. ನಾವು ಒಳ್ಳೆಯದನ್ನೇ ಬಯಸಿರ್ತೀವಿ. ಕಷ್ಟ ಬಂದಾಗ ಅಯ್ಯೋ ಏನು ಕಷ್ಟ ಬಂತಲ್ಲ, ಯಾಕೋ ಮನಸ್ಸು ಸರಿಗಿಲ್ಲ. ಫಸ್ಟು ನಾವು ಹೇಳೋದು ಮನಸ್ಸು ಸರಿಗಿಲ್ಲ ಅಂತ, ಮೈ ಸರಿಗಿಲ್ಲ ಅಂತ ಹೇಳೋದಿಲ್ಲ. ಮೈ ಹುಷಾರಿಲ್ಲ ಅಂದರೆ ಮೈ ಹುಷಾರಿಲ್ಲ ಅಂತೀವಿ. ಆದರೆ ಯಾವಾಗಲೂ ಕಷ್ಟ ಬಂದಾಗ, ದುಃಖ ಬಂದಾಗ ಅಯ್ಯೋ ಮನಸ್ಸು ಸರಿಗಿಲ್ಲ, ಮನಸ್ಸು ಸರಿಗಿಲ್ಲ. ಎಲ್ಲಿದೆ ಮನಸ್ಸು? ನಮ್ಗೆ ಕಾಣಿಸುತ್ತಾ? ನಾವು ತೋರ್ಸೋಕ್ಕಾಗುತ್ತಾ? ಆಗೋಲ್ಲ. ಹಾಗಿರುವಾಗ ಈ ಮನಸ್ಸು ಒಂದು ಮಗು ಥರ, ಅವುಗಳಿಗೇನು ಗೊತ್ತಾಗಲ್ಲ, ಮಕ್ಕಳಿಗೇನು ಗೊತ್ತಾಗಲ್ಲ. ನಾವೇ ದೊಡ್ಡವರು ಅದಕ್ಕೆ ಹೇಳಿ ಒಂದೊಂದಾಗಿ ತಿಳಿಸ್ತೀವಿ. ಮಗು ಹೆಂಗೋ ಬೆಳೆದಾದ್ಮೇಲೆ ಅದು ಗೊತ್ತಾಗ್ಬಿಡುತ್ತೆ. ಆದರೆ ಮನಸ್ಸು ಮಾತ್ರ ಅದು ಕೊನೆವರೆಗೂ ಮಗು ಥರನೇ ಇರುತ್ತೆ. ಅದನ್ನು ಹೆಂಗೆ ನಾವು ಜೋಪಾನಾಗಿ ಇಟ್ಕೋಬೇಕು, ಅದರಲ್ಲಿ ಯಾವ್ಯಾವ ಇದು ಸೇರಿಸ್ಬೇಕು, ಯಾವ್ಯಾವ ಇದು ಅಗಲಿಸ್ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಇವತ್ತು ಎಲ್ಲಿ ನೋಡಿದ್ರೂ ಈಗಿನ ಸಮಾಜದಲ್ಲಿ ಎಲ್ಲಿ ನೋಡಿದ್ರೂ ಟೆನ್ಷನ್ನು, ಸಮಾಧಾನ ಇಲ್ಲ, ತುಂಬ ಪ್ರೆಷರು, ಮನಸ್ಸಲ್ಲಿ ದುಃಖಗಳು ತುಂಬಿರುತ್ತವೆ, ಒಂದು ನೆಮ್ಮದಿ ಇಲ್ಲ ಅಂತ ನಾವು ಓಡ್ತಾ ಇದ್ದೀವಿ. ಆ ನೆಮ್ಮದಿನ ತಂದ್ಕೊಳ್ಳೋದು ಹೆಂಗೆ? ಅದಕ್ಕೋಸ್ಕರ ಎಲ್ಲೋ ಹೋಗ್ತೀವಿ. ಯಾರು ಹೇಳ್ತಾರೆ ಅವೆಲ್ಲ ಕೇಳ್ತೀವಿ. ಕೆಲವು ಹೇಳ್ತೀವಿ ಇದು ಮಾಡಿದ್ರೆ ಅದಾಗುತ್ತೆ, ಅದು ಮಾಡ್ತಿದ್ರೆ ಆಗುತ್ತೆ ಅಂತ. ಇದು ಬಿಸ್ನೆಸ್ ಅಲ್ಲ, ಇದು ಬಾಳು. ಬಿಸ್ನೆಸ್ ಬೇಕಂದರೆ ಯಾರಾದರೂ ದಾರಿ ತೋರಿಸ್ಬೋದು. ಈ ಕೆಲಸ ಮಾಡಿದ್ರೆ ಇಷ್ಟು ಸಂಪಾದನೆ ಬರುತ್ತಿಲ್ಲ, ಅವೆಲ್ಲ ನಮ್ಮ ಸಂಪಾದನೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಡೀ ಜೀವನ ಬರೀ ಸಂಪಾದನೆಗೆ ನಾವು ಸಂಪಾದನೆ ಮಾಡೋದ್ರಲ್ಲಿ ನಾವು ಖರ್ಚು ಮಾಡಿದ್ರೆ ನಮ್ಗೆ ಕೆಲವು ವಿಷಯಗಳು, ಸೂಕ್ಷ್ಮವಾದ ವಿಷಯಗಳನ್ನ ತಿಳ್ಕೊಳ್ಳೋದು
ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಮನಸ್ಸನ್ನು ಶಾಂತಿ ಸಮಾಧಾನ ಇಟ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ಯಾವಾಗಲೂ ಕೆಲವು ಕಡೆ ಏಕಾಂಗಿಯಾಗಿ ಇರಬೇಕು. ಅಲ್ಲಿ ಯಾವ ಶಬ್ದಗಳಿರಬಾರ್ದು, ಯಾರು ತೊಂದರೆಗಳಿರಬಾರ್ದು, ಒಳ್ಳೆಯ ಪ್ರಕೃತಿ ಇರೋ ಜಾಗ ನೋಡಬೇಕು. ಅಂತಹ ಜಾಗದಲ್ಲಿ ಒಂದು ನಿಮಿಷ ನಮ್ಮನ್ನೇ ನಾವು ಮರಿಬೇಕು. ಹಂಗಂದರೆ ನಾವು ಯಾರು, ಇದುವರೆಗೂ ನಮ್ಗೆ ಏನೇನಾಗಿದೆ, ನಮಗೆ ನಾವು ಇನ್ನೊಬ್ಬರಿಗೆ ಏನೇನು ಮಾಡಿದ್ದೀವಿ ಅಂತ ಯೋಚನೆ ಮಾಡಬೇಕು. ಆ ಥರ ಯಾವಾಗ ನೀವು ಇದನ್ನೇ ರೂಢಿ ಮಾಡ್ತಾ ಬಂದರೆ ಒಂದು ದಿನ ನಿಮಗೆ ಒಂದು ಹೆಜ್ಜೆ ಸಿಗುತ್ತೆ, ಒಂದು ಸ್ಟೆಪ್ ಸಿಗುತ್ತೆ. ಅದನ್ನು ಪ್ರಯತ್ನ ಮಾಡಿ. ಮತ್ತು ನಮಗೆ ಕೊನೆಗೆ ನಮಗೆ ಕಷ್ಟ ಬಂದಾಗ ನಾವು ಹೋಗೋ ಜಾಗ ದೇವಸ್ಥಾನ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ಇನ್ನೂ ಒಂದು ನಿಮಿಷ ಈ ದೇಹದಲ್ಲಿ ಇರೋ ನಮ್ಮ ಮಹುಗಳ ಬಗ್ಗೆ ಹೇಳ್ಬಿಡ್ತೀನಿ. ಇವಾಗ ಇಂಥ ಕಡೆ ಹೋದರೆ ಇದು ಸಿಗುತ್ತೆ ಅಂತ ನಮಗೆ ಗೊತ್ತು. ಇವಾಗ ಒಂದು ಹೋಟೆಲ್ಗೆ ಹೋಗ್ಬೇಕು, ಒಂದು ವೆಜಿಟೇರಿಯನ್ ಹೋಟ್ಲ್ಗೆ ಹೋದರೆ ಅಲ್ಲಿ ವೆಜ್ ಐಟಮ್ನು ಸಿಗುತ್ತೆ ಅಂತ ಗೊತ್ತು. ನಾನ್ ವೆಜ್ಗೆ ಹೋದರೆ ನಾನ್ ವೆಜ್ ಸಿಗುತ್ತೆ. ಈ ಥರ ಕೆಲವು ಜಾಗದಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀವಿ, ಅದನ್ನು ನಾವು ಬಯಸ್ತೀವಿ. ಮತ್ತು ಹೆಚ್ಚುವರಿ ಕಾಲ ನಾವು ನಮ್ಮ ದೇಹದ ಶೃಂಗಾರದ ಬಗ್ಗೆ ಯೋಚನೆ ಮಾಡ್ತೀವಿ. ಕೆಲವು ಟೈಮ್ ಆರೋಗ್ಯದ ಬಗ್ಗೆ ಗಮನ ಕೊಡೋಲ್ಲ. ಯಾವುದೋ ರುಚಿ ಕೊಡುತ್ತೋ ಅದನ್ನು ತಿಂದ್ಬಿಡೋದು, ಯಾವುದೆಲ್ಲ ಸಿಗುತ್ತೋ ಕಾಸ್ಮೆಟಿಕ್ಸ್ಗಳು ಅದನ್ನು ಹಾಕ್ಕೊಂಬಿಡೋದು, ಆಮೇಲೆ ಅದರಿಂದ ಬರೋ ತೊಂದರೆಗಳು ಅನುಭವಿಸೋದು ನಾವೇ. ಆದ್ದರಿಂದ ಫಸ್ಟು ನಾವು ತಮ್ಮ ಮನಸ್ಸನ್ನು ಅರಿಬೇಕು. ಮನಸ್ಸನ್ನು ಅರಿಯೋ ಗಂಟ ದೇವರು ಯಾರು ಅಂತ ಗೊತ್ತಾಗಲ್ಲ. ದೇವರು ತುಂಬ ಬುದ್ಧಿವಂತ. ಮನುಷ್ಯನ ಸೃಷ್ಟಿ ಮಾಡ್ದ, ಮನುಷ್ಯರು ಬೆಳೆದ್ರು. ಆದರೆ ಎಲ್ಲ ಗುಣಗಳು ಕೊಟ್ಟಿದ್ದು ಪಡೆದ ಮನುಷ್ಯ ಆ ಮನಸ್ಸನ್ನು ಮಾತ್ರ ಅರಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ, ಅದು ಕಾಣಲ್ಲ. ಅದಕ್ಕೆ ಮನಸ್ಸಲ್ಲಿರೋ ಭಾವನೆಗಳು ಪೂರ್ತಿ ಶೂನ್ಯ ಯಾವಾಗ ಆಗುತ್ತೋ ಆವಾಗ ದೇವರ ದರ್ಶನ ಲಭ್ಯ ಆಗುತ್ತೆ. ಆದ್ದರಿಂದ ಎಷ್ಟೋ ಜನರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದವರು ಇನ್ನೂ ಸಂಸಾರ ಬಂಧಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾನೇ ಇದ್ದಾರೆ. ಯಾವಾಗೋ ಒಂದು ಸರಿ ಅವ್ರಿಗೆ ಮುಕ್ತಿ ಸಿಗುತ್ತೆ. ಅದರಿಂದ ಅದು ಒಂದು ಕಡೆ ಒಂದು ದಿವಸ ಹೇಳ್ತೀನಿ. ಈಗ ನಾನು ಇನ್ನೂ ಒಂದು ನಿಮಿಷ ಈಗ ಈ ದೇಹದ ಬಗ್ಗೆ ಹೇಳ್ತಾ ಇದ್ದೆ. ನಾವು ಹೆಚ್ಚು ಗಮನ ದೇಹದ ಮೇಲೆ ಕೊಡೋದ್ರಿಂದ ನಾವು ಮನಸ್ಸಿಂದ ಉಂಟಾಗೋ ಪ್ರತಿಫಲಿಸೋ ಭಾವನೆಗಳನ್ನ ನಮಗಿಂದ ರಿಯಲೈಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮನಸ್ಸನ್ನು ತಂಪಾಗಿಟ್ಕೋಬೇಕು. ಮನಸ್ಸಲ್ಲಿರೋ ಮಾಯೆ ಆ ಮಾಯೆಯಿಂದ ಈಚೆ ಬರಬೇಕಾದ್ರೆ ನಾವು ಇಂಥದ್ದೆಲ್ಲ ಪ್ರಯತ್ನಗಳು ಮಾಡಬೇಕು. ದೇವಸ್ಥಾನಗಳು ಹೋಗ್ಬೇಕು. ಅಲ್ಲಿ ಅದು ರಶ್ ಇರಬೇಕಾದ್ರೆ ಹೋದರೆ ನಮಗೆ ಸರಿಯಾಗಲ್ಲ. ಯಾವಾಗ ದೇವಸ್ಥಾನದಲ್ಲಿ ಫ್ರೀ ಇರುತ್ತೋ ಅಂಥ ಟೈಮಲ್ಲಿ ಒಂದು ಮೂಲೆಯಲ್ಲಿ ಒಂದು ಕಡೆ ಕೂತು ದೇವ್ರ ದರ್ಶನ ಮಾಡಿ ನೀವು ಒಂದು ನಿಮಿಷ ಕಣ್ಣು ಮುಚ್ಚಬೇಕು. ಅಲ್ಲಿ ಈ ಒಂದು ಅಗರಬತ್ತಿ ಕರ್ಪೂರ ಎಲ್ಲ ಇಟ್ಟಿರ್ತಾರೆ. ನಮಗೆ ಅಗರಬತ್ತಿ ಶ್ವಾಸ ತಗೊಳ್ಳುವಾಗ ಶಾಂತವಾಗಿರೋ ಜಾಗದಲ್ಲಿ ಕೆಲವು ಈ ಪಾಸಿಟಿವ್ ರೇಸ್ ಅಂತಾರೆ, ಅವುಗಳಲ್ಲಿ ಬೀಳ್ತಾ ಇರ್ತವೆ. ಅದು ಟೈಮಿಂಗು ಬೆಳಗ್ಗೆ 6 ಗಂಟೆ ಒಳಗಡೆ, ಸಂಜೆ 5:30ಯಿಂದ 6:30 ಒಳಗಡೆ. ಇಷ್ಟೇ ಟೈಮಲ್ಲಿ ನಾನು ಕೇಳಿದ್ದು, ಒಂದು ಕಡೆ ಓದಿದ್ದು ಪುಸ್ತಕದಲ್ಲಿ, ಈ ದೇವತೆಗಳು ಮೇಲ್ಗಡೆ ಬರ್ತಾರಂತೆ. ಅವರು ಓಡಾಡೋ ಟೈಮ್ ಅದು. ಅಂಥದ್ದಲ್ಲಿ ಈ ಥರ ಒಂದು ದೇವರ ಧ್ಯಾನದಲ್ಲಿ ಇದರಲ್ಲಿ ಕೂತಿರೋರ ಮೇಲೆ ಆ ಕಿರಣಗಳು ಬೀಳುತ್ತಂತೆ. ಹಂಗಂದರೆ ಪಾಸಿಟಿವ್ ರೇಸ್ ಅಂತಾರೆ. ಅವುಗಳನ್ನ ನಾವು ಪಡಿಬೋದು. ಮತ್ತು ಹೆಚ್ಚಾಗಿ
ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೆಚ್ಚಾಗಿ ನಾವು ಒಳ್ಳೆಯ ಭಾವನೆಗಳನ್ನ ಮನಸ್ಸಲ್ಲಿಟ್ಟು ಪಾಲಿಸಬೇಕು. ಈ ಥರ ಒಂದೊಂದು ಸ್ಟೆಪ್ ಇದೆ. ಈ ಥರ ಮಾಡ್ತಾ ಬಂದರೆ ನಮ್ಮ ಮನಸ್ಸಲ್ಲಿರೋ ಮಾಯೆ ಸ್ವಲ್ಪ ಆಗಲಿ ನಮಗೆ ಸಮಾಧಾನ ಕೊಡುತ್ತೆ. ಆ ಸಮಾಧಾನ ಇದ್ದರೆ ನಮಗೆ ಶಾಂತಿ ಸಿಗುತ್ತೆ. ಇಷ್ಟಕ್ಕೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ಮುಂದಿನ ವಿಷಯಗಳನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲು ನೋಡಿ, ರಮೇಶ್ ರಾಜ್ 7317 ಅಂತ ಐಡಿ ಅದು, ನೀವು ನೋಡ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಇದ್ರ ಬಗ್ಗೆ ಕಮೆಂಟ್ ಕೊಡಿ. ನಾನು ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಈ ಕಾರ್ಯ ಪ್ರಾರಂಭ ಮಾಡಿದ್ದೀನಿ ಈಗ. ಇದನ್ನು ಮುಂದುವರಿಸೋದು, ಮುಂದಕ್ಕೆ ಬೆಳೆಯೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಲೈಕ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೆ ಸಿಗೋಣ. ನಮಸ್ಕಾರ.